ನಮಸ್ಕಾರಗಳು ಬಂದರೆ ನಾನು ಭೂಮಾಪನ ಇಲಾಖೆಯಲ್ಲಿ ನಕ್ಷೆಯಲ್ಲಿ ವಿವಿಧ ಖರಾಬು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಹಾಗೂ ಸರ್ಕಾರಿ ಕೆರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ನಾನು ತೂಬು ಅಂದರೆ ಸ್ಲೂಯಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನಕಾಶೆಯಲ್ಲಿ ಈ ರೀತಿ ಗುರುತು ಮಾಡ್ತಾರೆ. ಇದನ್ನು ನಾವು ನಕಾಶೆಯಲ್ಲಿ ಕಾಣಬಹುದಾಗಿದೆ. ಕೆರೆಯನ್ನು ನಿರ್ಮಿಸ್ತಕ್ಕಂಥ ಉದ್ದೇಶ ಮಳೆಗಾಲದಲ್ಲಿ ಸುರಿತಕ್ಕಂಥ ಅಪಾರ ಮಳೆಯ ನೀರನ್ನು ಸಂಗ್ರಹಿಸಿ ವರ್ಷ ಪೂರ್ತಿ ಈ ನೀರನ್ನು ಬೆಳೆ ಬೆಳೆಯಲು ಮತ್ತು ಇನ್ನಿತರ ಉದ್ದೇಶಗಳಿಗೆ ಉಪಯೋಗಿಸಬಹುದಾಗಿರುತ್ತೆ. ಸಂಗ್ರಹ ಆಗಿರ್ತಕ್ಕಂಥ ನೀರನ್ನು ನಿಯಮಿತವಾಗಿ ಉಪಯೋಗಿಸಿಕೊಳ್ಳಲು ಈ ಟ್ಯೂಬ್ಗಳನ್ನು ನಿರ್ಮಾಣ ಮಾಡ್ತಾರೆ. ಕೆರೆಯಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಮತ್ತು ಅಚ್ಚುಕಟ್ಟು ಪ್ರದೇಶಕ್ಕೆ ಅನುಗುಣವಾಗಿ ತೂಬಿನ ವಿನ್ಯಾಸವನ್ನು ಮಾಡಲಾಗಿರುತ್ತದೆ. ತೂಬಿಗೆ ಕವಾಟ ಅಥವಾ ವಾಲ್ವನ್ನು ಅಳವಡಿಸಿ ಕೆರೆಯ ಏರಿಯಿಂದ ಹೋಗಿ ನಿರ್ವಹಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಉದಾಹರಣೆಗೆ ಇದು ಕೆರೆಯ ಏರಿಯಾ ಆಗಿರುತ್ತೆ. ಇದು ಸ್ಲೂಯಿಸ್ ಅಂದರೆ ಟ್ಯೂಬ್ ಆಗಿರುತ್ತೆ. ಕೆರೆಯ ಒಳಗಡೆಯಿಂದ ಒಂದು ಪೈಪ್ಲೈನ್ನ ಅಳವಡಿಸಲಾಗಿರುತ್ತೆ. ಕೆರೆ ಏರಿಯಿಂದ ಟ್ಯೂಬನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದು ವಾಲ್ ಅಥವಾ ಕಳವಟವನ್ನು ಇಲ್ಲಿ ಅಳವಡಿಸಲಾಗುತ್ತೆ. ಇದು ಈ ಮೆಟೀರಿಯಲ್ ಮೂಲಕ ಹಾದು ಹೋಗಿ ಈ ವಾಲ್ವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿಂದ ಹರಿದಿರ್ತಕ್ಕಂಥ ನೀರು ಇಲ್ಲಿ ಒಂದು ಚೇಂಬರ್ ಮಾಡಲಾಗಿರುತ್ತೆ. ಈ ಚೇಂಬರ್ ಮೂಲಕ ವಿವಿಧ ಕಾಲುಗಳಿಗೆ ನೀರನ್ನು ಹರಿಸಲಾಗುತ್ತೆ. ಉದಾಹರಣೆಗೆ ಇದು ಸ್ಲೂಯಿಸ್ ಆಗಿದ್ರೆ ಈ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಈ ಗುಲಾಬಿ ಬಣ್ಣದಿರ್ತಕ್ಕಂಥ ತೋರಿಸ್ತಕ್ಕಂಥ ಕಾಲುವೆಗಳ ಮೂಲಕ ಹಾದು ಜಮೀನುಗಳಿಗೆ ಹಾಯಿಸಲಾಗುತ್ತೆ. ಇದರಿಂದ ಹೆಚ್ಚು ಬೆಳೆಯಲು ಅನುಕೂಲ ಆಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ನೀರುಗಾಲುವೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.